ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿಯವರಿಗೆ ಟೆನ್ಷನ್ ಶುರುವಾಗಿದೆ. ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಹಾಲಾಡಿ ನಡೆಯೇ ನಿರ್ಣಾಯಕ ಆಗಿದೆ. ಮಾಜಿ ಶಾಸಕ ಹಾಲಾಡಿ ಮನೆ ಈಗ ರಾಜಕೀಯ ಶಕ್ತಿ ಕೇಂದ್ರ ಆಗಿದೆ. ಹಾಲಾಡಿ ಭೇಟಿಯಾಗಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ. ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಭೇಟಿಯಾಗಿದ್ದಾರೆ. ಯಾವುದೇ ರಾಜಕೀಯ ಅಭಿಪ್ರಾಯವನ್ನು ಕೂಡ ಹಾಲಾಡಿ ವ್ಯಕ್ತಪಡಿಸಿಲ್ಲ. ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕುಂದಾಪುರವೇ ನಿರ್ಣಾಯಕ. ಹಾಲಾಡಿ ಮಾತಿಗೆ ಬೆಲೆ ಕೊಡ್ತಾರೆ ಕುಂದಾಪುರದ ಮತದಾರರು. ಉಡುಪಿ ಚಿಕ್ಕಮಗಳೂರಿನಲ್ಲಿ ಬಂಟ ಬಿಲ್ಲವ ನಡುವೆ ಕಾದಾಟ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಉಡುಪಿಯ ಪ್ರತಿನಿಧಿ ಶಶಿಧರ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಉಡುಪಿ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡೂ ಅಭ್ಯರ್ಥಿಗಳು ಕೂಡ ಬಹಳ ಪ್ರಬಲರೇ. ಸೊ ಅಂಥದ್ರಲ್ಲಿ ಈಗ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಬಿಜೆಪಿಯಲ್ಲಿ ಎಲ್ಲರ ಬೆಂಬಲ ಅತಿ ಮುಖ್ಯ ಆಗಿರುತ್ತೆ. ಅದರಲ್ಲೂ ವಿಶೇಷವಾಗಿ ಹಾಲಾಡಿ ಅವರ ಬೆಂಬಲ ಏನಾಗ್ತಾ ಇದೆ ಕ್ಷೇತ್ರದಲ್ಲಿ? ಅವರ ಬೆಂಬಲ ಸಿಗ್ತಾ ಇದೆಯಾ ಇಲ್ವಾ? ಅವರ ನಡೆ ಏನು? ಎಲ್ಲ 8 ಕ್ಷೇತ್ರಗಳ ಬೆಂಬಲ ಎಷ್ಟು ಮುಖ್ಯವೋ ಅದರ ತೂಕ ಒಂದಾದ್ರೆ ಕುಂದಾಪುರದ ತೂಕವೇ ಮತ್ತೊಂದು ಅಂತ ಹೇಳ್ಬೋದು. ಯಾಕಂದ್ರೆ ಕಳೆದ ಲೋಕಸಭಾ ಚುನಾವಣೆಯನ್ನು ತೆಗೆದುಕೊಂಡ್ರೆ ಶೋಭಾ ಕರಂದ್ಲಾಜೆ ಅವರಿಗೆ 75,000 ಮತಗಳ ಆಸುಪಾಸು ಅಂತರದ ಒಂದು ಏನು ಲೀಡ್ ಅನ್ನ ಕುಂದಾಪುರ ಕ್ಷೇತ್ರ ತೆಗೆದುಕೊಟ್ಟಿತ್ತು. ಸೊ ಬಂಟ ಸಮುದಾಯದ ಜಯಪ್ರಕಾಶ್ ಹೆಗಡೆ ಅವರಿಗೆ ಎದುರುಳೆಯಾಗಿರುವಂತದ್ದು ಬಿಲ್ಲವ ಸಮುದಾಯದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು. ಸೊ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರು ಬಂಟ ಸಮುದಾಯಕ್ಕೆ ಸೇರ್ತಾರೆ. ಆದ್ರೆ ಅವರು ಸಮುದಾಯದ ಜೊತೆ ಗುರುತಿಸಿಕೊಳ್ಳಿಲ್ಲ. ಆದ್ರೂ ಕೂಡ ಸಮುದಾಯದವರು ಅವರನ್ನ ನಮ್ಮ ಒಂದು ಲೀಡರ್ ಅಂತ ನಂಬುತ್ತಾರೆ. ಸೊ ಆ ದೃಷ್ಟಿಯಿಂದ ಹಾಲಾಡಿ ಅವರ ನಡೆ ಏನು ಅನ್ನೋದು ಸಾಕಷ್ಟು ಪರಿಣಾಮವನ್ನು ಬೀರುತ್ತೆ ಈ ಚುನಾವಣಾ ಫಲಿತಾಂಶದ ಮೇಲೆ. ಹಾಲಾಡಿ ಅವರು ತೀರಾ ತಟಸ್ಥವಾಗಿದ್ದಾರೆ. ಯಾವುದೇ ಒಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇಲ್ಲ, ಮನೆಯಿಂದ ಹೊರಗೆ ಬರ್ತಾ ಇಲ್ಲ. ತನ್ನ ಅನಾರೋಗ್ಯದ ಕಾರಣವನ್ನ ಇಟ್ಟುಕೊಂಡು ಅವರು ಸದ್ಯ ಮನೆಯಲ್ಲೇ ರಾಜಕೀಯವಾದ ಒಂದು ತಾಟಸ್ಥ್ಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ತಮ್ಮ ನಿಲುವನ್ನ ವ್ಯಕ್ತಪಡಿಸ್ತಾ ಇಲ್ಲ. ಈ ನಡುವೆ ಇತ್ತೀಚೆಗೆ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಅವರು ಸ್ವತಃ ಹೋಗಿ ಅವರನ್ನು ಭೇಟಿ ಕೂಡ ಆಗಿದ್ರು. ಆ ನಂತರ ಬಿಜೆಪಿ ಪಾಳೆಯದಲ್ಲಿ ಒಂದಿಷ್ಟು ನಡುಕ ಶುರು ಆಗಿದೆ ಅಂತಾನೆ ಹೇಳ್ಬೇಕು. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಅವರನ್ನ ಭೇಟಿಯಾಗಿತ್ತು. 2013ರ ಒಂದು ನೆನಪನ್ನ ನಾವು ಮಾಡೋದಾದ್ರೆ ಆಗ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಿನಿಸ್ಟರ್ ಆಗ್ತಾರೆ. ಆದ್ರೆ ಹಾಲಾಡಿ ಅವರಿಗೆ ಆವಾಗ ಮಿನಿಸ್ಟರ್ ಆಗುವ ಅವಕಾಶ ಇತ್ತು. ಅದನ್ನು ತಪ್ಪಿಸಿ ಇವರು ಮಂತ್ರಿ ಆಗಿದ್ದಾರೆ ಅನ್ನುವಂತ ಚರ್ಚೆ ಸಾಕಷ್ಟು ಆಗಿದ್ದನ್ನು ಕೂಡ ನಾವು ಸ್ಮರಿಸಬಹುದು. ಸೊ ಆ ದೃಷ್ಟಿಯಿಂದ ಹಾಲಾಡಿ ಅವರ ನಡೆ ಏನು, ಅವರು ಯಾರಿಗೆ ಬೆಂಬಲಿಸ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಅವರು ಬಹಿರಂಗವಾಗಿ ಕೊಡದೆ ಹೋಗ್ಬೋದು, ಆದ್ರೆ ಅವರ ಒಂದು ತಟಸ್ಥವಾಗಿರುವುದೇ ಅವರ ಅಭಿಮಾನಿಗಳಿಗೆ ಅವರದ್ದೇ ಆದ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಮಾಡುತ್ತೆ. ಸೊ ಆ ದೃಷ್ಟಿಯಿಂದ ಬಿಜೆಪಿಯವರು ಹಾಲಾಡಿ ಅವರ ಮನವೊಲಿಕೆ ಮತ್ತು ಅವರ ಭೇಟಿ ಈ ರೀತಿ ನಿರಂತರ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದಾರೆ. ಇದರಿಂದ ಒಂದು ಹಾಲಾಡಿ ಅವರ ಮನೆ ಅನ್ನುವಂಥದ್ದು ರಾಜಕೀಯದ ಶಕ್ತಿ ಕೇಂದ್ರವಾಗಿಯೂ ಕೂಡ ಮಾರ್ಪಟ್ಟಿದೆ. ವೀಣಾ, ಥ್ಯಾಂಕ್ ಯು ಸೋ ಮಚ್ ಶಶಿ, ತಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.